ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಫಿ ನಾಡು ಅಡುಗೆ. ಇವತ್ತಿನ ರೆಸಿಪಿಯಲ್ಲಿ ಫಿಶ್ ರವಾ ಫ್ರೈ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಸುಲಭವಾಗಿ ಹೋಟೆಲ್ ಸ್ಟೈಲ್ನಲ್ಲಿ ಯಾವ ರೀತಿಯಾಗಿ ರವಾ ಫ್ರೈ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ. ರವಾ ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಬಂಗಡೆ ಮೀನು ತೊಗೊಂಡಿದ್ದೀನಿ. ನೋಡಿ, ಸ್ವಲ್ಪ ದೊಡ್ಡ ಸೈಜ್ನ ಮೀನಾದರೆ ತುಂಬ ಚೆನ್ನಾಗಾಗತ್ತೆ ಫ್ರೈ. ಯಾವ ಮೀನಲ್ಲೂ ಕೂಡ ನೀವು ಇದೇ ರೀತಿಯ ರವಾ ಫ್ರೈನ ಮಾಡ್ಕೋಬೋದು. ನೋಡಿ, ನಾನು ಮೀನನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಬಾಲ ಬೇಕಾದರೆ ಕಟ್ ಮಾಡ್ಕೊಳ್ಳಿ, ಇಲ್ಲ ಹಾಗೆಯೇ ಫ್ರೈ ಮಾಡ್ಕೊಳೋಕ್ಕೆ ಈಸಿ ಆಗೋದಾದರೆ ಹಾಗೆ ಇಟ್ಕೊಳ್ಳಿ. ನೋಡಿ, ನಾನು ಒಂದು ಮೀನಲ್ಲಿ 2 ಪೀಸ್ ಮಾಡ್ಕೊಂಡಿದ್ದೀನಿ. ಹಿಂಗೆ ಮಾಡ್ಕೊಳ್ಳೋದ್ರಿಂದ ದೊಡ್ಡ ಮೀನಾದರೆ ದೊಡ್ಡ ಬಾಣಲೆ ಬೇಕಾಗುತ್ತೆ, ಜಾಸ್ತಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಎಣ್ಣೆ ಕೂಡ ಇದ್ದರೆ ಸಾಕಾಗುತ್ತೆ. ಈಗ ಮೀನಿಗೆ ಹಚ್ಚೋದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈ ಬೌಲ್ನಲ್ಲಿ 1 ಬೌಲ್ನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಹಾಗೆಯೇ ಅರ್ಧ ಕಪ್ನಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ಅಚ್ಕಾರದ ಪುಡಿನ ನೋಡ್ಕೊಂಡು ತೊಗೊಳ್ಳಿ. ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಇಲ್ಲ ಅಂದರೆ ಕಡಿಮೆ ತೊಗೊಳ್ಳಿ. ಅರ್ಧ ಚಮಚ ಅರಿಶಿನ ಪುಡಿ, ಅರ್ಧ ಚಮಚ ಗರಂ ಮಸಾಲ, ಅರ್ಧ ಚಮಚ ಕಾಳು ಮೆಣಸಿನ ಪುಡಿ, ಹಾಗೆಯೇ ಒಂದು 1/4 ಚಮಚದಷ್ಟು ಜೀರಿಗೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. 1 ದೊಡ್ಡ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಇಲ್ಲಿ ಹುಳಿ ಹಾಕ್ಕೊಳ್ತಾ ಇದ್ದೀನಿ. ನಮ್ಮಲ್ಲಿ ನಾರಗದ ಹುಳಿ ಅಂತ ಸಿಗುತ್ತೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಂಬೆಹಣ್ಣನ್ನು ಕೂಡ ಉಪಯೋಗಿಸ್ಬೋದು. ನಿಂಬೆಹಣ್ಣಿನ ರಸ ಅಥವಾ ಹುಣಸೆ ಹಣ್ಣಿನ ರಸನೂ ಕೂಡ ಹಾಕೋಬೋದು. ನಿಂಬೆಹಣ್ಣು ರಸ ಹಾಕ್ಕೊಳ್ಳೋದಾದರೆ 1.5 ಇಂದ 2 ನಿಂಬೆಹಣ್ಣಿನಷ್ಟು ರಸ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಎಣ್ಣೆ ಯಾವ್ದು ಬೇಕಾದರೂ ಹಾಕೋಬೋದು. ಒಂದ್ಸರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಒಂದೇ ಸಾರಿ ತೆಳ್ಳಗೆ ಮಾಡ್ಕೋಬಾರ್ದು. ಸ್ವಲ್ಪ ಗಟ್ಟಿ ಪೇಸ್ಟ್ನೇ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದರೆ ನಮಗೆ ರವೆ ತುಂಬ ಮೆತ್ಕೊಂಡ್ಬಿಡತ್ತೆ, ತುಂಬ ತೆಳುವು ಮಾಡ್ಕೊಂಬಿಟ್ರೆ. ನೋಡಿ, ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡು ಕಲಿಸ್ಕೋಬೇಕು. ನೋಡಿ, ಇದು ಇನ್ನೂ ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ, ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ನೋಡಿ, ಇದು ಕರೆಕ್ಟಾದ ಕನ್ಸಿಸ್ಟೆನ್ಸಿ. ನೋಡಿ, ಈಗ ನಾನು ಮೀನಿಗೆ ಇದನ್ನೆಲ್ಲ ಚೆನ್ನಾಗಿ ಮಸಾಲೆನ ಹಚ್ತಾ ಇದ್ದೀನಿ. ನೀಟಾಗಿ ಹತ್ಕೋಬೇಕು. ನೋಡಿ, ಸ್ವಲ್ಪ ದಪ್ಪನಾಗಿ ನೀಟಾಗಿ ಹಚ್ಕೊಳ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಮೀನುಗಳಿಗೂ ಕೂಡ ನಾನು ಹಚ್ಚಿ ಇಡ್ತಾ ಇದ್ದೀನಿ. ಮಧ್ಯದಲ್ಲಿ ಒಂದೊಂದು ಮಾರ್ಕ್ ಮಾಡಿದ್ರೆ ನೀಟಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ನೋಡಿ, ಎಲ್ಲ ಮೀನುಗಳನ್ನೂ ಕೂಡ ನಾನು ಈ ರೀತಿಯಾಗಿ ಮಾಡಿ ಒಂದು ಅರ್ಧ ಗಂಟೆ ಹಾಗೆಯೇ ಇಡ್ತಾ ಇದ್ದೀನಿ. ಮೀನಿಗೆಲ್ಲ ಮಸಾಲೆ ಚೆನ್ನಾಗಿ ಹಿಡ್ಕೋಬೇಕು, ಉಪ್ಪು ಹುಳಿ ಖಾರ ಎಲ್ಲ. ನೋಡಿ, ಅರ್ಧ ಗಂಟೆ ಆಗಿದೆ. ಟೈಮ್ ಇದ್ದರೆ ನೀವು ಬೇಕಾದರೆ 1 ಗಂಟೆನೂ ಕೂಡ ಇಟ್ಕೋಬೋದು. ನಾನಿಲ್ಲಿ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ. ನೀವು ಚಿರೋಟಿ ರವೆನೂ ಕೂಡ ಇದ್ದರೆ ತೊಗೋಬೋದು. ಉಪ್ಪಿಟ್ಟು ರವೆಯಲ್ಲೂ ಕೂಡ ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ಮೀನನ್ನು ಈ ರೀತಿ ರವೆಯಲ್ಲಿ ಎಲ್ಲ ಕಡೆನೂ ನೀಟಾಗಿ ಈ ರೀತಿ ಹೊರಳಿಸ್ಬೇಕು. ಕೋಟಿಂಗ್ ಎಲ್ಲ ಕಡೆನೂ ಚೆನ್ನಾಗಿ ರವೆ ಹಿಡ್ಕೋಬೇಕು. ನೋಡಿ, ನಾನು ಒಂದು ಸಾರಿ ಎಷ್ಟು ಮೀನನ್ನು ಫ್ರೈ ಮಾಡ್ಕೊಳ್ತೀನೋ ಅಷ್ಟು ಮೀನಿಗೂ ಕೂಡ ನಾನು ರವೆಯಲ್ಲಿ ಈ ರೀತಿ ಹೊರಳಿಸ್ಕೊಂಡು ಒಂದು ಸೈಡ್ನಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನೊಂದು ಸೈಡ್ನಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಕೂಡ ಕಾದಿದೆ. ಈಗ ನಾವು ಒಂದೊಂದೇ ಪೀಸ್ಗಳನ್ನ ಈ ರೀತಿ ಕಾದಿರುವಂತಹ ಎಣ್ಣೆಗೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕಿದ ನಂತರ ನಾವು ಉರಿಯನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಏಕೆಂದರೆ ರವೆ ಹಾಕಿರೋದ್ರಿಂದ ಒಳಗಡೆ ಎಲ್ಲ ಬೇಗ ಬೇಯೋದಿಲ್ಲ, ಸ್ವಲ್ಪ ನಿಧಾನವಾಗುತ್ತೆ ಬೇಯೋದು. ಮಾಮೂಲಿ ಫ್ರೈಗಿಂತ ಸ್ವಲ್ಪ ಟೈಮ್ ತೊಗೊಳತ್ತೆ. ಹಾಕಿದ ತಕ್ಷಣ ತಿರುಗಿಸಿ ಹಾಕೋದಕ್ಕೆ ಟ್ರೈ ಮಾಡಬೇಡಿ. ಅದು ಒಂದು ಸೈಡು 1-2 ನಿಮಿಷ ಬೆಂದ ನಂತರ ನೀವು ತಿರುಗಿಸಿ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಈಗ 1-2 ಸಾರಿ ಇದೇ ರೀತಿ ನಾವು ತಿರುಗಿಸಿ ಹಾಕ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಸ್ವಲ್ಪ ಚೆನ್ನಾಗಿ ಬೇಯಬೇಕಿದು, ಫ್ರೈ ಆಗಬೇಕು. ದಪ್ಪ ರವೆ ಆದ್ರಿಂದ ಸ್ವಲ್ಪ ಟೈಮ್ ತೊಗೊಂಡು ಬೇಯಿಸ್ಕೋಬೇಕಾಗತ್ತೆ. ಫ್ರೆಂಡ್ಸ್, ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋ ಕೆಳಗೆ ಬರುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ, ಫ್ರೈ ಆಗಿದೆ, ಕರೆಕ್ಟಾಗಿ ಬೆಂದಿದೆ. ಈಗ ಇದನ್ನು ನಾನು ಒಂದು ಪ್ಲೇಟ್ಗೆ ಎತ್ಕೊಳ್ತಾ ಇದ್ದೀನಿ. ಎಲ್ಲ ಮೀನುಗಳನ್ನೂ ಇದೇ ರೀತಿಯಾಗಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ನನ್ನ ಚಾನಲ್ನಲ್ಲಿ ಬೇರೆ ಬೇರೆ ರೀತಿಯ ಮೀನಿನ ರೆಸಿಪಿಗಳಿದ್ದಾವೆ. ಇಂಟ್ರೆಸ್ಟ್ ಇದ್ದರೆ ನೀವು ಚಾನಲ್ನಲ್ಲಿ ಹೋಗಿ ನೋಡ್ಬೋದು. ಇವತ್ತಿನ ಈ ರುಚಿಕರವಾದಂತಹ ಫಿಶ್ ಫ್ರೈ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.